ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಚಂದನ ಬಂದು ಹರಿಯವರೇ ಹೊರಡೋಣವಾ ಅಂತಾಳೆ. ಏನು ಮೇಡಮ್ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ ಅಂತಾನೆ ಹರಿ. ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು ಅಂತಾಳೆ ಚಂದನ. ಒಳಗಡೆ ಕೂತ್ಕೊಂಡು ಮಾತಾಡೋಣವಾ ಅಂತ ಹರಿ ಕಾರಲ್ಲಿ ಕೂತ್ಕೊಂಡು, ಮೇಡಮ್ ಏನು ಮಾತಾಡಬೇಕು ಅಂತ ಹೇಳಿದ್ರಿ, ಏನು ಇಲ್ಲೇ ಮಾತಾಡೋಣವಾ ಅಥವಾ ಬೇರೆ ಎಲ್ಲಾದರೂ ಅಂತ ಹರಿ ಅಂದಾಗ, ಇಲ್ಲೇ ಮಾತಾಡೋಣ ಹರಿಯವರೇ, ನೋ ಪ್ರಾಬ್ಲಮ್ ಅಂತಾಳೆ ಚಂದನ. ಹೇಳಿ ಅಂತಾನೆ ಹರಿ. ಅದು ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತಿದೆ ಅಂತಾಳೆ ಚಂದನ. ತಪ್ಪಾ? ಯಾಕೆ, ಏನಾಯಿತು ಅಂತಾನೆ ಹರಿ. ಹೌದು ಹರಿಯವರೇ, ನಾವು ಡಿವೋರ್ಸ್ಗೆ ಅಪ್ಲೈ ಮಾಡಿ ತುಂಬ ದೊಡ್ಡ ತಪ್ಪು ಮಾಡಿದೆ ಅನ್ನಿಸ್ತಿದೆ. ನೀವು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ನನ್ನ ಫೀಲಿಂಗ್ಸ್ಗೆ ತುಂಬ ರೆಸ್ಪೆಕ್ಟ್ ಮಾಡ್ತೀರಾ, ಅದಕ್ಕಿಂತ ಹೆಚ್ಚಾಗಿ ನೀವು ನನ್ನ ತುಂಬ ಪ್ರೀತಿ ಮಾಡ್ತೀರಾ. ಒಂದು ಹೆಣ್ಣಿಗೆ ಇದಕ್ಕಿಂತ ಇನ್ನೇನು ಬೇಕು ಹರಿಯವರೇ. ಹರಿಯವರೇ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತಾಳೆ ಚಂದನ. ಏನು ಮೇಡಮ್ ಅದು ಅಂತಾನೆ ಹರಿ. ನಾವು ಡಿವೋರ್ಸ್ ತಗೊಳ್ಳೋದು ಬೇಡ ಹರಿಯವರೇ ಅಂತಾಳೆ ಚಂದನ. ಅಯ್ಯೋ ಬೇಡ ಮೇಡಮ್, ಬೇಡವೇ ಬೇಡ ಅಂತಾನೆ ಹರಿ. ಹರಿಯವರೇ ಐ ಲವ್ ಯು ಅಂತಾಳೆ ಚಂದನ. ಹರಿ ಖುಷಿಯಿಂದ ಐ ಲವ್ ಯು ಟು ಮೇಡಮ್ ಅಂತಾನೆ. ಕನಸಿನಿಂದ ಈಚೆ ಬಂದ ಹರಿ, ಇದು ಕನಸಾ? ಅಯ್ಯೋ ದೇವ್ರೆ, ಎರಡಲ್ಲಿ ಒಂದು ಯಾವುದಾದ್ರೂ ನಿಜ ಮಾಡುವಪ್ಪ, ಪ್ಲೀಸ್ ಪ್ಲೀಸ್ ಅಂತಾನೆ ಹರಿ. ಆಗ ಚಂದನ ಬರ್ತಾಳೆ. ಮೇಡಮ್ ಅಂತಾನೆ ಹರಿ. ತುಂಬ ಹೊತ್ತಿನಿಂದ ವೆಯ್ಟ್ ಮಾಡಿದ್ರಾ? ಈಗ ಜಸ್ಟ್ ಬಂದೆ ಅಂತಾನೆ ಹರಿ. ಇಬ್ಬರು ಮಾತಾಡ್ತಾ ಕಾರಲ್ಲಿ ಕೂತ್ಕೋತಾರೆ. ಆಗ ಚಂದನ ಬಾಸ್ ನಿಂತ್ಕೊಂಡು ನೋಡ್ತಿರ್ತಾನೆ. ಹರಿಯವರೇ ಟೈಮ್ ಆಗ್ತಿದೆ, ಹೊರಡೋಣವಾ ಅಂತಾಳೆ ಚಂದನ. ಅಲ್ಲ, ಏನು ಹೇಳೋದಿಲ್ವಾ ಅಂತಾನೆ ಹರಿ. ಏನು ಹೇಳಬೇಕು ಅಂತಾಳೆ ಚಂದನ. ಅದು ಸಡನ್ನಾಗಿ ಆಫೀಸ್ ಹತ್ರ ಬಾ ಅಂತ ಕರೆದ್ರಲ್ಲ, ಅದಕ್ಕೆ ಏನು ಹೇಳೋದಿಲ್ವಾ ಅಂತ ಕೇಳ್ತಿದ್ದೀನಿ ಅಷ್ಟೇ ಅಂತಾನೆ ಹರಿ. ಹರಿಯವರೇ ಹೇಳೋದಿದೆ, ಹೋಗ್ತಾ ಹೇಳ್ತೀನಿ, ನೀವು ಹೊರಡಿ ಹೊರಡಿ ಅಂತಾಳೆ ಚಂದನ. ಸರಿ ಮೇಡಮ್ ಅಂತ ಹರಿ ಹೋಗ್ತಾನೆ. ಈಚೆ ಮೈ ಮುತ್ತು ಕೆಲಸ ಮಾಡೋ ಸೈಟ್ ಹತ್ರ ಹೋಗ್ತಾನೆ. ಹೇಗಿದೆಯಾ ಮೈ ಅಂತಾನೆ ಅಮಿತ್. ಭಯ್ಯ ನೀವು ಹೇಗಿದ್ದೀರಾ ಅಂತಾನೆ ಮೈ. ನಾನು ಚೆನ್ನಾಗಿದ್ದೀನಿ ಅಂತಾನೆ ಅಮಿತ್. ಮುತ್ತಣ್ಣ ಎಲ್ಲಿ ಅಂತ ಮೈ ಕೇಳಿದಾಗ, ಕೆಲಸ ಮಾಡ್ತಿದ್ದಾರೆ ಕರೀಲಾ ಅಂತಾರೆ ಅಮಿತ್. ಬೇಡ ಬೇಡ, ನಾನು ವೆಯ್ಟ್ ಮಾಡ್ತೀನಿ ಅಂತ ಮೈ ಅಲ್ಲೇ ನಿಂತಿರ್ತಾನೆ. ಆಗ ಮುತ್ತು ಬಂದು, ಮೈ ಅಂತಾನೆ. ಅಣ್ಣ ಇದನ್ನು ತಗೋ ಅಂತ ಬಲೂನ್ನ ಕೊಡ್ತಾನೆ ಮೈ. ಏನು ಇದು ಅಂತಾನೆ ಮುತ್ತು. ಅಣ್ಣ ಅಂತ ತಬ್ಕೊಂಡು ಆಳ್ತಾನೆ ಮೈ. ಏನಾಯ್ತೋ ಅಂತಾನೆ ಮುತ್ತು. ಸಾರಿ ಅಣ್ಣ, ನಾನು ಮನೇಲಿ ಆ ರೀತಿ ನಡ್ಕೋಬಾರ್ದಾಗಿತ್ತು, ನನ್ನಿಂದ ಎಲ್ರಿಗೂ ಬೇಜಾರಾಗಿದೆ, ಪ್ಲೀಸ್ ಕ್ಷಮಿಸೋಣ ಅಂತಾನೆ ಮೈ. ಮೈ ಅದನ್ನೆಲ್ಲ ಮನಸ್ಸಿಗೆ ಹಾಕ್ಕೋಬೇಡ ಅಂತಾನೆ ಮುತ್ತು. ಇವತ್ತು ಅತ್ತಿಗೆ ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಎಲ್ಲ ವಿಷಯನೂ ಅರ್ಥ ಮಾಡಿಸಿದ್ರು. ನನ್ನ ತಪ್ಪು ಅರ್ಥ ಆಗಿದೆ ಅಣ್ಣ, ಇನ್ಮೇಲಿಂದ ಹೊಸ ಮಯೂರಾಗಿ ಬದಲಾಗ್ತೀನಿ, ಸರಿನಾ ಅಂತಾನೆ ಮೈ. ನಮಗೆ ನೀನು ಖುಷಿಯಾಗಿದ್ದರೆ ಅಷ್ಟೇ ಸಾಕು ಮೈ ಅಂತಾನೆ ಮುತ್ತು. ಆಗ ಮಹಿಮಾ ಬರ್ತಾ ಇರೋದನ್ನು ನೋಡಿ ಅಣ್ಣ ಅಂತ ತೋರಿಸ್ತಾನೆ ಮೈ. ಮಹಿಮಾನ ನೋಡಿ ಮುತ್ತು ಸ್ಮೈಲ್ ಮಾಡ್ತಾನೆ. ಮಹಿಮಾ ಅವರೇ ಬನ್ನಿ ಬನ್ನಿ ಅಂತಾನೆ ಮುತ್ತು. ಮೈನ ನೋಡಿ ಅಬ್ ಕೈಸೆ ಹೋ ಅಂತಾಳೆ ಮಹಿಮಾ. ಅಚ್ಚ ಅಚ್ಚ ಅಂತಾನೆ ಮೈ. ಸಮೋಸ ತಂದಿದ್ದೀನಿ ಅಂತಾಳೆ ಮಹಿಮಾ. ಸಮೋಸನ ಕೊಡಿ ಕೊಡಿ ಅಂತಾನೆ ಮೈ. ಮಹಿಮಾ ಕೊಡ್ತಾಳೆ. ನನ್ನ ಕೈ ಗಲೀಜಾಗಿದೆ, ತೊಳ್ಕೊಂಡು ಬಂದು ತಿಂತೀನಿ ಅಂತಾನೆ ಮುತ್ತು. ನಾನು ತಿನ್ನಿಸ್ತೀನಿ ಅಂತಾಳೆ ಮಹಿಮಾ. ಅಯ್ಯಯ್ಯೋ ಬೇಡ ಬೇಡ ಅಂತಾನೆ ಮುತ್ತು. ಅಣ್ಣ ನಾನು ತಿನ್ನಿಸ್ತೀನಿ ಅಂತ ಮೈ ತಿನ್ನಿಸ್ತಾನೆ. ಸರಿ ನೀವಿಬ್ಬರು ಮಾತಾಡ್ತೀರಿ, ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಮುತ್ತು ಹೋಗ್ತಾನೆ. ಮಹಿಮಾ ಅವರೇ ಅಣ್ಣಂಗೆ ಹಿಂದಿ ನಹಿ, ನಿಮಗೆ ಕನ್ನಡ ನಹಿ, ಇಬ್ಬರು ಅದು ಹೇಗೆ ಮಾತಾಡ್ತೀರಾ ಅಂತಾನೆ ಮೈ. ಮುझे उनके बात समझ में आती है ಅಂತಾಳೆ ಮಹಿಮಾ. ಓಹ್ ಕನ್ಫ್ಯೂಸಾ ಅಂತಾನೆ ಮೈ. ಅವ್ರು ಮಾತಾಡೋದು ಮೇ ಸಮಜ್ತಿ ಹೂँ ಅಂತಾಳೆ ಮಹಿಮಾ. ನಿಮಗೆ ಅಣ್ಣನ ಜೊತೆ ಕನ್ನಡ ಮಾತಾಡೋಕ್ಕೆ ಇಷ್ಟನಾ, ಅಂದರೆ ಕನ್ನಡ ಮಾತಾಡೋಕ್ಕೆ ಆಸೆ ಇದೆಯಾ ಅಂತಾನೆ ಮೈ. ಹ್ಞೂ ಅಂತಾಳೆ ಮಹಿಮಾ. ಇವಾಗ ಅಣ್ಣನ ಹತ್ರ ಹೋಗಿ ನೀವು ಅಂದರೆ ನನಗೆ ಇಷ್ಟ ಅಂತ ಹೇಳ್ಬರ್ತೀರಾ ಅಂತಾನೆ ಮೈ. ಹಾಂ ಅಂತಾಳೆ ಮಹಿಮಾ. ಅದು ಬೇಡ, ನಾನು ಸ್ಪೆಷಲ್ಲಾಗಿ ಬೇರೆಯೇ ಹೇಳ್ಕೊಡ್ತೀನಿ, ನೀವು ಬಾ ಪೊರ್ಕಿ ಅಂತ ಹೇಳಿ ಅಂತಾನೆ ಮೈ. ಯಾಕೆ ಹೀಗೆ ನೋಡ್ತಿದ್ದೀರಾ, ನೀವೇನಾದರೂ ಹೋಗಿ ಈ ಥರ ಅಣ್ಣಂಗೆ ಹೇಳಿದರೆ ಅಣ್ಣ ತುಂಬ ಇಂಪ್ರೆಸ್ ಆಗಿಬಿಡ್ತಾನೆ. ಸರಿ ಈ ಡಬ್ಬ ಕೊಡಿ, ಇವಾಗ ಹೇಳಿ ನೀವೊಬ್ಬ ಪೊರ್ಕಿ ಅಂತಾನೆ ಮೈ. ನೀನು ಒಬ್ಬ ಪೊರ್ಕಿ ಅಂತಾಳೆ ಮಹಿಮಾ. ಹಾಂ ಹಾಗೆ, ಇವಾಗ ಹೋಗಿ ಹೇಳಿ ಅಂತಾನೆ ಮೈ. ಆಗ ಮಹಿಮಾ ಮುತ್ತು ಹತ್ರ ಹೋಗ್ತಾಳೆ. ಏನು ಮಹಿಮಾ ಅಂತಾನೆ ಮುತ್ತು. ನೀವೊಬ್ಬ ಪೊರ್ಕಿ ಅಂತಾಳೆ ಮಹಿಮಾ. ನಾನಾ ಅಂತಾನೆ ಮುತ್ತು. ನೀವೊಬ್ಬ ಪೊರ್ಕಿ ಅಂತಾಳೆ ಮಹಿಮಾ. ಆಗ ಎಲ್ಲರೂ ಕೆಲಸ ಮಾಡ್ತಿರೋರೆಲ್ಲ ಅವ್ರ ಕಡೆನೇ ನೋಡ್ತಾರೆ. ಮೈ ಜೋರಾಗಿ ನಗ್ತಾನೆ. ಅಮಿತ್ ಬಂದು, ಮಹಿಮಾ ಕ್ಯಾ ಬೋಲ್ ರಹೆ ಹೋ ಅಂತಾನೆ. ನೀವೊಬ್ಬ ಪೊರ್ಕಿ ಅಂತಾಳೆ ಮಹಿಮಾ. ಮಹಿಮಾ ಕ್ಯಾ ಬೋಲ್ ರಹೆ ಹೋ ಅಂತಾನೆ ಅಮಿತ್. ಕ್ಯಾ ಭಯ ಅಂತಾಳೆ ಮಹಿಮಾ. ಉಸ್ಕೆ ಮತ್ಲಬ್ ಪತಾ ಹೇ ಕ್ಯಾ ಬದ್ಮಾಶ್ ಹೇ ಅಂತಾನೆ ಅಮಿತ್. ಆಗ ಸಾರಿ ಅಂತ ಕಿವಿನ ಇಟ್ಕೋತಾಳೆ ಮಹಿಮಾ. ನಂತರ ಮೈ ಹತ್ರ ಬಂದು ಅವನ್ನ ಅಟ್ಟಿಸ್ಕೊಂಡು ಹೋಗ್ತಾಳೆ ಮಹಿಮಾ. ಮುತ್ತು ನೋಡಿ ನಗ್ತಾನೆ. ಈಚೆ ಹರಿ, ಮೇಡಮ್ ಯಾವ ಕಡೆ ಹೋಗಬೇಕು ಅಂತಾನೆ. ಹರಿಯವರೇ ಇಲ್ಲೇ ಲೆಫ್ಟ್ ಹೋಗಿ ಹೀಗೆ ಸ್ಟ್ರೈಟ್ ಹೋಗ್ತಾ ಇರಿ ಅಂತಾಳೆ ಚಂದನ. ಮೇಡಮ್ ಇವಾಗ ಅಂತಾನೆ ಹರಿ. ಅಲ್ಲೇ ಮುಂದೆ
ರೈಟ್ ತಗೊಳ್ಳಿ, ಹೀಗೆ ಸ್ಟ್ರೈಟ್ ಹೋಗಿ, ಅಲ್ಲೊಂದು ರೈಟ್ ಬರುತ್ತೆ, ಅಲ್ಲಿ ರೈಟ್ ತಗೊಳ್ಳಿ ಅಂತಾಳೆ ಚಂದನ. ಸ್ಟ್ರೈಟ್ ಹೋಗಿ ಆಮೇಲೆ ಎಲ್ಲಿ ಹೋಗಬೇಕು ಮೇಡಮ್ ಅಂತಾನೆ ಹರಿ. ನೀವು ನಡೀರಿ, ನಿಮಗೆ ಗೊತ್ತಾಗುತ್ತೆ ಅಂತಾಳೆ ಚಂದನ. ಮೇಡಮ್ ಈ ರೋಡ್ ಡೆಡ್ ಎಂಡ್ ಆಗೋ ಥರ ಇದೆ, ಎಲ್ಲಿ ಹೋಗ್ತಿದ್ದೀವಿ ಅಂತ ಸರಿಯಾಗಿ ಹೇಳಿ ಮೇಡಮ್ ಅಂತಾನೆ ಹರಿ. ಅನಿತಾ ಅವ್ರ ಮನೆಗೆ ಅಂತಾಳೆ ಚಂದನ. ಆಗ ಹರಿ ಅನಿತಾ ಅವ್ರ ಮನೆಗಾ ಅಂತ ಬ್ರೇಕ್ ಹಾಕ್ತಾನೆ. ಅಲ್ಲಿಗೆ ಯಾಕೆ ಮೇಡಮ್ ಅಂತಾನೆ. ಅದ್ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ, ಹೋಗ್ತಾ ಇರೋದು ಅನಿತಾ ಮನೆಗಲ್ವಾ ಅಂತಾಳೆ ಚಂದನ. ಅಲ್ಲೇನು ಕೆಲಸ ಇದೆ ಅಂತಾನೆ ಹರಿ. ಕೆಲಸ ನನಗಿಲ್ಲ, ನಿಮಗಿದೆ ಅಂತಾಳೆ ಚಂದನ. ಏನು ಹೇಳ್ತಿದ್ದೀರಾ ಮೇಡಮ್ ಅಂತಾನೆ ಹರಿ. ನಿಮ್ಮಿಂದ ಅನಿತಾಗೆ ಎಷ್ಟೊಂದು ಹರ್ಟ್ ಆಗಿದೆ, ಅದಕ್ಕೆ ನೀವು ಅವ್ರ ಹತ್ರ ಸಾರಿ ಕೇಳಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ಈ ವಿಷಯದಿಂದ ಸ್ವಲ್ಪ ಆಚೆ ಬರಲಿ ಅಂತ ಕಾಯ್ತಿದ್ದೆ, ಇವಾಗ ಹೋಗಿ ನೀವು ಅವಳ ಹತ್ರ ಸಾರಿ ಕೇಳಿ ಅಷ್ಟೇ ಅಂತಾಳೆ ಚಂದನ. ಇಲ್ಲ ಮೇಡಮ್ ಬೇಡ, ಅವಳು ಮುಂದೆ ಹೋಗೋಕ್ಕೆ ನನಗೆ ಗಿಲ್ಟ್ ಫೀಲ್ ಆಗ್ತಿದೆ ಅಂತಾನೆ ಹರಿ. ನಿಮಗೂ ಖುಷಿಗೋಸ್ಕರ ಅವಳ ಹತ್ರ ಮಾತಾಡಬೇಕಾದ್ರೆ ನಿಮಗೆ ಗಿಲ್ಟ್ ಫೀಲ್ ಆಗಿಲ್ವಾ? ಈಗ ಮಾಡಿರೋ ತಪ್ಪಿಗೆ ಸಾರಿ ಕೇಳಿ ಅಂದರೆ ಗಿಲ್ಟ್ ಫೀಲ್ ಆಗ್ತಿದೆಯಾ ಅಂತಾಳೆ ಚಂದನ. ಮೇಡಮ್ ಇವಾಗ ಎಲ್ಲ ಮುಗ್ದಿದೆಯಲ್ಲ, ಮತ್ತೆ ಸಾರಿ ಅಂತಾನೆ ಹರಿ. ನಾನೇನು ಹೇಳಿ ಸಮಾಧಾನ ಮಾಡಿದ್ದೀನಿ ಅಂತಂದರೆ ನಿಮ್ಮ ತಪ್ಪು ಸರಿಯಾಗಿದೆ ಅಂತ ಅರ್ಥ ಅಲ್ಲ. ನೀವು ಮಾಡಿರೋ ತಪ್ಪಿಗೆ ಅವಳ ಹತ್ರ ಸಾರಿ ಕೇಳಿದರೆ ನಿಮ್ಮಿಬ್ಬರಲ್ಲೂ ಒಂದು ಕ್ಲಾರಿಟಿ ಸಿಗುತ್ತೆ. ಮುಂದೊಂದು ದಿನ ನೀವಿಬ್ಬರು ಎದುರುಗಡೆ ಸಿಕ್ಕಾಗ ಖುಷಿಯಾಗಿ ಮಾತಾಡಬೇಕು. ಹಾಗೆ ಮಾತಾಡಬೇಕು ಅಂದರೆ ನೀವು ಇವಾಗ ಸಾರಿ ಕೇಳಬೇಕು. ಅದಕ್ಕೆ ಇದೇ ಸರಿಯಾದ ಟೈಮ್ ಹರಿಯವರೇ, ನಡೀರಿ ಅಂತಾಳೆ ಚಂದನ. ಆಯಿತು ಅಂತ ಹರಿ ಹೋಗ್ತಾನೆ. ನಂತರ ಚಂದನ ಹರಿನ ಅನಿತಾ ಮನೆಯೊಳಗೆ ಕರ್ಕೊಂಡು ಹೋಗ್ತಾಳೆ. ಅನಿತಾನ ಕರೀತಾಳೆ. ಅಕ್ಕ ಅಂತ ಅನಿತಾ ಬಂದು ಹರಿನ ನೋಡಿ ಶಾಕ್ ಆಗ್ತಾಳೆ. ಅಕ್ಕ ಬನ್ನಿ ಕೂತ್ಕೊಳ್ಳಿ, ಕುಡಿಯೋಕ್ಕೆ ಜ್ಯೂಸ್ ತರಲಾ ಅಂತಾಳೆ ಅನಿತಾ. ಅದೆಲ್ಲ ಬೇಡ, ಕೂತ್ಕೋ. ಹೇಗಿದೆಯಾ ಅನಿತಾ ಅಂತಾಳೆ ಚಂದನ. ನಾನು ಚೆನ್ನಾಗಿದ್ದೀನಿ, ನೀವು ಅಂತಾಳೆ ಅನಿತಾ. ಚೆನ್ನಾಗಿದ್ದೀನಿ ಅಂತ ಚಂದನ ಹರಿನ ನೋಡಿ ಹರಿಯವರೇ ಮಾತಾಡಿ ಅಂತ ಅನಿತಾನ ಹರಿ ಹತ್ರ ಕೂರಿಸಿ ಮಾತಾಡಿ ಅಂತಾಳೆ. ಅನಿತಾ ಅವರೇ, ನಾನು ನಿಮ್ಮ ಹತ್ರ ಹೇಗೆ ಮಾತಾಡಬೇಕೋ ಗೊತ್ತಾಗ್ತಿಲ್ಲ. ನಾನು ನಿಮಗೆ ಮೋಸ ಮಾಡಬೇಕು ಅನ್ನೋ ಕೆಟ್ಟ ಉದ್ದೇಶದಿಂದ ನಿಮ್ಮ ಜೊತೆ ಮಾತಾಡಿಲ್ಲ. ಚಂದನ ಅವರು ಪೊಸೆಸಿವ್ ಆಗಲಿ ಅಂತ ಮಾತಾಡಿದ್ದು ಅಷ್ಟೇ. ನನ್ನಿಂದ ಏನಾದರೂ ನೋವಾಗಿ ಇದ್ದರೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹರಿ ಎದ್ದು ನಿಂತ್ಕೊಂಡು ಕೈ ಮುಗಿತಾನೆ. ನನಗೆ ಗೊತ್ತು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ, ಅದು ಇವಾಗ ನನಗೆ ಅರ್ಥ ಆಗಿದೆ. ಅದಕ್ಕೆ ನಾನು ಪಶ್ಚಾತ್ತಾಪ ಪಡ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ ಅಂತಾನೆ. ಹಾಗೆಲ್ಲ ಮಾತಾಡಬೇಡಿ, ನೀವು ಮೊದಲು ಕೈ ಕೆಳಗಿಳಿಸಿ. ಹಾಗೆ ನೋಡಿದರೆ ಇದರಲ್ಲಿ ನಂದು ಕೂಡ ತಪ್ಪಿದೆ ಅಲ್ವಾ? ನೀವು ನಗ್ನಗ್ತಾ ಮಾತಾಡಿರೋದನ್ನು ಪ್ರೀತಿ ಅಂತ ತಿಳ್ಕೊಂಡಿರೋದು ನನ್ನ ತಪ್ಪು. ಅವತ್ತು ಚಂದನ ಅಕ್ಕ ಬಂದು ಮಾತಾಡಿದ ಮೇಲೆ ನನಗೆಲ್ಲ ಅರ್ಥ ಆಯಿತು. ನನಗೆ ನಿಮ್ಮ ಮೇಲೆ ಏನೂ ಬೇಜಾರಿಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ ಅಂತಾಳೆ ಅನಿತಾ. ಥ್ಯಾಂಕ್ಸ್ ಅಂತಾನೆ ಹರಿ. ಈ ವಿಷಯ ಇಲ್ಲಿಗೆ ಮುಗೀತು. ಇನ್ಮೇಲೆ ನೀವಿಬ್ಬರು ಎಲ್ಲೇ ಸಿಕ್ಕಿದ್ರೂ ಮಾತಾಡೋಕ್ಕೆ ಯಾವ ಗಿಲ್ಟು ಇರಬಾರ್ದು, ಸರಿನಾ ಅಂತಾಳೆ ಚಂದನ. ಮೇಡಮ್ ನಾನು ಹೊರಗಡೆ ಇರ್ತೀನಿ ಅಂತ ಹರಿ ಕಾರ್ ಹತ್ರ ಬರ್ತಾನೆ. ಅಕ್ಕ ಅವರನ್ನು ಯಾಕೆ ಇಲ್ಲಿ ಕರ್ಕೊಂಡು ಬರೋಕೆ ಹೋದ್ರಿ? ತುಂಬ ನೊಂದ್ಕೊಂಡಿದ್ದಾರೆ ಅನಿಸುತ್ತೆ ಅಂತಾಳೆ ಅನಿತಾ. ಯಾರೇ ತಪ್ಪು ಮಾಡಿದರೂ ಕ್ಷಮೆ ಕೇಳಬೇಕು, ಅದಕ್ಕೆ ಅವರನ್ನು ಕರ್ಕೊಂಡು ಬಂದೆ. ನೀನೇನು ಯೋಚನೆ ಮಾಡಬೇಡ, ಸರಿನಾ? ಸರಿ ಅನಿತಾ, ನಾನೇನು ಬರ್ತೀವಿ ಅಂತಾಳೆ ಚಂದನ. ಸರಿ ಅಕ್ಕ ಅಂತಾಳೆ ಅನಿತಾ. ಚಂದನ ಹರಿ ಹತ್ರ ಬಂದು ಹರಿಯವರೇ ಇವಾಗ ಹೇಗೆ ಅನ್ನಿಸ್ತಿದೆ ಅಂತಾಳೆ. ಅನಿತಾ ಅವ್ರ ಹತ್ರ ಮಾತಾಡಿದ ಮೇಲೆ ನನ್ನ ತಪ್ಪು ನನಗೆ ಅರಿವಾಯಿತು ಮೇಡಮ್, ಇನ್ಮೇಲೆ ಯಾವತ್ತೂ ಈ ರೀತಿ ಆ ಹುಡುಗಿ ಜೊತೆನೂ ಮಾತಾಡಲ್ಲ ಅಂತಾನೆ ಹರಿಯವರೇ, ನಾವು ಗೊತ್ತಿದ್ದು ತಪ್ಪು ಮಾಡ್ತೀವೋ ಅಥವಾ ಗೊತ್ತಿಲ್ಲದೆ ತಪ್ಪು ಮಾಡ್ತೀವೋ, ನಮ್ಮಿಂದ ಯಾರಿಗಾದರೂ ಮನಸ್ಸಿಗೆ ನೋವಾಗಿದೆ ಅಂದಾಗ ನಾವು ಅವ್ರ ಹತ್ರ ಕ್ಷಮೆ ಕೇಳಬೇಕು. ಎದುರುಗಡೆ ಇರೋ ವ್ಯಕ್ತಿ ಕ್ಷಮಿಸ್ತಾರೋ ಇಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನಾವು ಅವ್ರ ಹತ್ರ ಸಾರಿ ಕೇಳಿದಾಗ ನಮ್ಮ ಮನಸ್ಸಿಗೆ ಅದು ನಿರಾಳತೆ ಸಿಗುತ್ತೆ. ಅದೇ ಇವಾಗ ನಿಮಗೆ ಸಿಗ್ತಾ ಇದೆಯಲ್ಲ ಹಾಗೆ ಅಂತಾಳೆ ಚಂದನ. ನೀವು ಹೇಳಿದ್ದು 100ಕ್ಕೆ 100 ನಿಜ. ನನ್ನ ತಪ್ಪನ್ನು ತಿದ್ದಿದ್ದಕ್ಕೆ ಥ್ಯಾಂಕ್ಸ್ ಅಂತಾನೆ ಹರಿ. ಹೊರಡೋಣವಾ ಅಂತಾಳೆ ಚಂದನ. ಈಚೆ ಮನೇಲಿ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಅಣ್ಣ ಇವತ್ತು ಅನಿತಾ ಅವ್ರ ಹತ್ರ ಸಾರಿ ಕೇಳಿ ಬಂದಮೇಲೆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಅಂತಾನೆ ಹರಿ. ಒಳ್ಳೆ ಕೆಲಸ ಮಾಡಿದೆ ಕಣೋ, ಆ ಹುಡುಗಿ ಎಲ್ಲ ಮರೆತು ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕು ಅಂತಾನೆ ಮುತ್ತು. ಅಣ್ಣ ಅದೆಲ್ಲ ಕ್ರೆಡಿಟು ಅತ್ತಿಗೆಗೆ ಹೋಗಬೇಕು ಅಂತಾನೆ ಮಯಿ. ಹೌದಣ್ಣ, ಎಲ್ಲ ಇವರಿಂದನೇ, ಇವರಿಲ್ಲದೆ ಏನೂ ಇಲ್ಲ ಅಂತಾನೆ ಹರಿ. ಆಗ ಸಿಟ್ಟಿಂದ ನೋಡ್ತಾಳೆ ಚಂದನ. ಆಗ ಮುತ್ತುಗೆ ಮೆಸೇಜ್ ಬರುತ್ತೆ. ಅಣ್ಣ ಊಟ ಮಾಡುವಾಗ ಫೋನ್ ಹಿಡ್ಕೊಂಡ್ರೆ ನಮಗೆ ಬೈತೀಯಾ? ಈಗ ಕಷ್ಟಪಟ್ಕೊಂಡು ಒಂದೇ ಕೈನಲ್ಲಿ ಟೈಪ್ ಮಾಡ್ತಿದ್ಯಲ್ಲ ಅಂತಾನೆ ಹರಿ. ಅದು ಅಂತಾನೆ ಮುತ್ತು. ಯಾರಣ್ಣ, ಮಹಿಮಾ ಅವರಾ ಅಂತ ನಗ್ತಾನೆ ಮಯಿ. ನೀನು ನಗಬೇಡ, ಸುಮ್ಮನಿರೋ. ಇವತ್ತು ನೀನು ಮಾಡಿರೋ ಕೆಲಸಕ್ಕೆ ಅಂತ ಮುತ್ತು ಹೇಳಿದಾಗ ಏನು ಮಾಡ್ದ ಅಣ್ಣ ಅಂತಾಳೆ ಚಂದನ. ಸೈಟ್ಗೆ ಬಂದಿದ್ನಮ್ಮ, ಅಲ್ಲಿ ಮಹಿಮಾಗೆ ಕನ್ನಡ ಹೇಳಿಕೊಡ್ತೀನಿ ಅಂತ ಹೇಳಿ ಏನೇನೋ ತಪ್ಪಾಗಿ ಹೇಳ್ಕೊಟ್ಟಿದ್ದಾನೆ ಅಂತಾನೆ ಮುತ್ತು. ಏಯ್ ನೀನೇನೇ ತಪ್ಪಾಗಿ ಹೇಳಿದೆ ಅಂತಾನೆ ಹರಿ. ಅಣ್ಣ ಏನಾಯಿತು ಗೊತ್ತಾ ಅಂತ ಮೈ ಆಗಿರೋದನ್ನು ಹೇಳ್ಕೊಂಡು ನಗ್ತಾನೆ. ಎಲ್ಲರೂ ನಗ್ತಾರೆ. ಪಾಪ ಮಹಿಮಾ ಹಾಗೆ ಹೇಳಿದೆ ಅಂತ ಅವಾಗಿಂದ ಸಾರಿ ಕೇಳ್ತಾನೆ ಇದ್ರು, ಈಗಲೂ ಅಷ್ಟೇ ಸಾರಿ ಅಂತಲೇ ಮೆಸೇಜ್ ಮಾಡಿದ್ದಾರೆ ಅಂತಾನೆ ಮುತ್ತು.
ನಮ್ಮ ಮನೇಲಿ ಹೇಗಿದೆ ಅಂದರೆ ಕಂಟಿ ಹುಡುಗಿಗೆ ಭಾವನೆಗಳು ಗೊತ್ತಿಲ್ಲ, ನಮ್ಮಣ್ಣನ ಹುಡುಗಿಗೆ ಭಾಷೆ ಗೊತ್ತಿಲ್ಲ, ಆದರೆ ನಮ್ಮವರು ಎಲ್ಲನೂ ಅರ್ಥ ಮಾಡ್ಕೋತಾರೆ ಅಂತಾನೆ ಹರಿ. ಅಣ್ಣ ನೀವ್ಯಾಕೆ ಮಹಿಮಾ ಅವರನ್ನು ಒಂದೆರಡು ದಿನ ಆಚೆ ಕರ್ಕೊಂಡು ಹೋಗಬಾರ್ದು ಅಂತಾಳೆ ಚಂದನ. ಅದು ಟೈಮ್ ಸಿಕ್ಕಾಗ ಕರ್ಕೊಂಡು ಹೋಗ್ತೀನಮ್ಮ ಅಂತಾನೆ ಮುತ್ತು. ಅಣ್ಣ ಟೈಮ್ ಸಿಗಲಿ ಅಂತ ಕಾಯೋಕ್ಕೆ ಹೋಗಬಾರ್ದು, ಆ ಟೈಮ್ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕಣ್ಣ. ನೀನು ಆ ಸೈಟನ್ನೇ ಲವ್ ಪಾಯಿಂಟ್ ಮಾಡ್ಕೊಂಡಿದ್ದರೆ ಮುಂದೆ ಹೇಗಣ್ಣ ಅಂತಾನೆ ಹರಿ. ಸುಮ್ಮನಿರೋ ಅಂತಾನೆ ಮುತ್ತು. ಮೈ ಅಣ್ಣನ ಪೊರ್ಕಿ ಅಂತ ಕರೀರಿ ಅಂತ ಹೇಳ್ಕೊಡೋ ಬದಲು ನಮ್ಮ ಮನೇಲಿ ಒಬ್ಬ ನಿಜವಾದ ಪೊರ್ಕಿ ಇದ್ದಾನೆ ಅಂತ ಹರಿ ಹೆಸರನ್ನ ಹೇಳಬೇಕಿತ್ತು ಅಂತಾನೆ ಕಂಟಿ. ಹಂಗೆ ಹೇಳು ಅಂತಾನೆ ಮುತ್ತು. ನೋಡಿ ಇನ್ಮೇಲೆ ನನ್ನ ಯಾರೂ ಪೊರ್ಕಿ ಅಂತ ಕರೆಯೋ ಆಗಿಲ್ಲ, ನಾನು ಮಾಡಿದ ತಪ್ಪನ್ನು ತಿದ್ಕೊಂಡು ಆ ಹುಡುಗಿ ಹತ್ರ ಸಾರಿ ಕೇಳು ಬಂದಿದ್ದೀನಿ. ಇನ್ಮೇಲೆ ಈ ಹರಿ ಫುಲ್ ಡೀಸೆಂಟು, ಸಖತ್ ಜೆಂಟ್ಲ್ಮೆನ್ನು, ನೋಡ್ತಾ ಇರಿ ಅಂತಾನೆ ಹರಿ. ಆಗ ಹರಿಗೆ ಕಾಲ್ ಬರುತ್ತೆ. ಹೇಳೋಣ ಏನು ಸಮಾಚಾರ ಅಂತಾನೆ ಹರಿ. ಏಯ್ ಏನೋ ಮಾಡ್ತಿದ್ಯಾ, ಹೋದಿಯೇನೋ ಮನೆಗೆ ಏನಣ್ಣ ನಿನ್ನ ಸಮಸ್ಯೆ ಅಂತಾರೆ ಬಾಸ್. ನನಗೇನು ಸಮಸ್ಯೆ ಇಲ್ಲ, ಮನೇಲಿ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡ್ತಿದ್ದೀನಿ ಅಂತಾನೆ ಹರಿ. ನಿನಗೇನು ಆರಾಮಾಗೇ ಇರ್ತೀಯ, ಆದರೆ ನಿನ್ನ ಗಾಡಿಗೆ ಬರೋ ಪ್ಯಾಸೆಂಜರ್ನ ಆರಾಮಾಗಿರೋಕ್ಕೆ ಬಿಡ್ತೀಯ ನೀನು? ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಡ್ಯೂಟಿಗೆ ಹೋದರೆ ಸುಮ್ಮನೆ ಗಾಡಿ ಓಡಿಸು, ಹೆಣ್ಮಕ್ಳ ತಲೆ ತಿನ್ನಬೇಡ ಅಂತ. ನೀನು ಯಾಕೆ ಆ ಹುಡುಗಿ ಹತ್ರ ಮದುವೆ ವಿಷಯ ಮಾತಾಡೋಕ್ಕೋದೆ ಅಂತಾರೆ ಬಾಸ್. ನಾನು ತಪ್ಪಾಗೇನೂ ಮಾತಾಡಿಲ್ಲ ಅಂತಾನೆ ಹರಿ. ಆ ಹುಡುಗಿಗೆ ಯಾರನ್ನ ಮದುವೆ ಆಗಬೇಕು ಅಂತ, ಯಾರನ್ನ ಮದುವೆ ಆಗಬಾರ್ದು ಅಂತೆಲ್ಲ ನಿನಗ್ಯಾಕೋ, ಹೋಗಿ ಸುಮ್ಮನೆ ಕೆಲಸ ಮಾಡ್ಕೊಂಡು ಬಾ ಅಂದರೆ ಇಂಥ ತಲೆನೋವಿನ ಕೆಲಸ ಮಾಡ್ತಾ ಇದೆಯಲ್ಲ ನೀನು. ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್, ನೀನು ಹೀಗೆಲ್ಲ ಮಾಡಿ ಕಂಪ್ನಿಗೆ ಕೆಟ್ಟ ಹೆಸರು ತಂದರೆ ನಾನು ಸುಮ್ಮನಿರಲ್ಲ, ಗೊತ್ತಾಯ್ತಾ ಅಂತಾರೆ ಬಾಸ್. ಆಯ್ತಣ್ಣ ಅಂತ ಹರಿ ಕಾಲ್ ಕಟ್ ಮಾಡ್ತಾನೆ. ಚಂದನ ಸಿಟ್ಟಿನಿಂದ ಅಲ್ಲಿಂದ ಎದ್ದೋಗ್ತಾಳೆ. ಹಾಗೆ ಎಲ್ಲರೂ ಒಬ್ಬೊಬ್ಬರೇ ಎದ್ದೋಗ್ತಾರೆ. ಈಚೆ ಚಂದನ ಮುತ್ತಿಗೆ ಹೊಸ ಡ್ರೆಸ್ನ ತಂದು ಕಂಟಿ ಹತ್ರ ಕೊಡೋದಕ್ಕೆ ಹೇಳ್ತಾಳೆ. ಮುತ್ತು ಅದನ್ನು ಹಾಕ್ಕೊಂಡು ಬರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.